ಹಸನ ಬಿಗ್ ಫ್ಯಾನ್ ಮೂರನೇ ಸ್ಟೋರಿಯನ್ನ ಗಮನಿಸ್ತಾ ಹೋಗೋಣ. ಸೀರಿಯಲ್ ನಟಿ ಕಾವ್ಯ ಗೌಡ ಮನೆಯಲ್ಲಿ ಹೈ ಡ್ರಾಮಾ ಆಗಿದೆ. ಸಂಬಂಧಿಕರೇ ನಟಿ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ರಾ ಅನ್ನೋ ಪ್ರಶ್ನೆ ಮೂಡಿದೆ. ಈಗ ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆ ಆರೋಪ ಕೇಳಿ ಬರ್ತಾ ಇದೆ. ಕಾವ್ಯ ಗೌಡ ವಾರ್ಗಿತ್ತಿ ಕುಟುಂಬಸ್ಥರಿಂದ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಸೀರಿಯಲ್ ನಟಿ ಕಾವ್ಯ ಗೌಡ ಮನೆಯಲ್ಲಿ ಹೈ ಡ್ರಾಮಾ ಆಗೋಗಿದೆ. ಸಂಬಂಧಿಕರೇ ನಟಿ ಕಾವ್ಯಗೆ ರೇಪ್ ಬೆದರಿಕೆ ಹಾಕಿದ್ದಾರೆ. ನಟಿ ಕಾವ್ಯ ಗೌಡ ಹಾಗೂ ಪತಿ ಸೋಮಶೇಖರ್ ಮೇಲೆ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಕಾವ್ಯ ಗೌಡ ವಾರ್ಗಿತ್ತಿ ಕುಟುಂಬಸ್ಥರಿಂದ ಹಲ್ಲೆ ಮತ್ತು ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದ್ದು, ನಟಿ ಕಾವ್ಯ ವಾರ್ಗಿತ್ತಿ ಪ್ರೇಮ ಆರೋಪ ಮತ್ತು ಪ್ರತ್ಯಾರೋಪವನ್ನು ಮಾಡ್ತಾ ಇದ್ದಾರೆ ನಟಿ ಕಾವ್ಯ ಮೇಲೆ. ರಾಮಮೂರ್ತಿ ನಗರ ಠಾಣೆಯಲ್ಲಿ ಇಬ್ಬರ ವಿರುದ್ಧವೂ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ. ಈ ಬಗ್ಗೆ ಅವರ ವಾರ್ಗಿತ್ತಿ ಮಾಧ್ಯಮದವರೊಂದಿಗೂ ಕೂಡ ಮಾತನಾಡಿದ್ದಾರೆ. ಜುಟ್ಟು ಹಿಡಿದು ಎಳೆದಾಡಿ ಹಲ್ಲೆ ಮಾಡಿದ್ರಂತೆ ಪ್ರೇಮ ಮತ್ತು ಪ್ರಿಯಾ. ನಟಿ ಕಾವ್ಯ ಗೌಡ ಪತಿಗೆ ಚಾಕುವಿನಿಂದ ಇರಿದು ಬೆದರಿಕೆಯ ಆರೋಪ ಕೂಡ ವ್ಯಕ್ತವಾಗ್ತಾ ಇದೆ. ಪ್ರೇಮ, ನಂದೀಶ್, ಪ್ರಿಯಾ, ರವಿಕುಮಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಕಾವ್ಯ ಗೌಡ ಕುಟುಂಬಸ್ಥರ ವಿರುದ್ಧವೂ ಹಲ್ಲೆಯ ಆರೋಪ ಕೇಳಿ ಬರ್ತಾ ಇದೆ. ಕಾವ್ಯ ಗೌಡ ಕಡೆಯವರು ಹಲ್ಲೆ ಮಾಡಿದ್ದಾರೆಂದು ವಾರ್ಗಿತ್ತಿ ಪ್ರೇಮ ಹೇಳಿದ್ದಾರೆ. ಹಲ್ಲೆ ವಿಡಿಯೋ ಸಮೇತ ಪ್ರತಿ ದೂರನ್ನ ನೀಡಿರುವಂತಹ ಪ್ರೇಮ, ಕಾವ್ಯ ಗೌಡ, ಸೋಮಶೇಖರ್, ಭವ್ಯ ಗೌಡ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಈಗ ಇನ್ನು ಈ ಪ್ರಕರಣಕ್ಕೆ ಕೆಲವು ಆರೋಪವನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರೇಮ ಕೆಲವೊಂದಿಷ್ಟು ಆರೋಪವನ್ನು ಮಾಡಿದ್ದಾರೆ ಕಾವ್ಯ ಗೌಡ ಫ್ಯಾಮಿಲಿ ಮೇಲೆ. ಕಾವ್ಯ ಗೌಡ ನಮ್ಮ ಮನೆಗೋಸ್ಕರ ಗಲಾಟೆ ಮಾಡ್ತಿದ್ದಾರೆ, ಇನ್ನು ಮನೆಯಿಂದ ಹೊರ ಹೋಗಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಸೋಮಶೇಖರ್ ನನ್ನ ತಂದೆ ಮೇಲೆ ಹಲ್ಲೆ ಮಾಡಿರುವುದು ಸತ್ಯ, ಬಟ್ಟೆ ಹರಿದಾಕಿ ರೇಪ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾರೆ. ನಮ್ಮ ಮಾವನವರಿಗೆ ನಾವು ಈ ವಿಚಾರವನ್ನು ತಲುಪಿಸಿದ್ದೇವೆ, ಅವರೇನು ಕ್ರಮ ಕೈಗೊಳ್ತಾರೋ ಕಾದು ನೋಡಬೇಕಾಗಿದೆ. ನಮ್ಮ ಮಾವನವರ ಮಾತಿಗೆ ನಾವು ಬೆಲೆ ಕೊಟ್ಟಿದ್ದೀವಿ, ಆದರೆ ನಿನ್ನೆ ನಮ್ಮ ತಾಳ್ಮೆ ಮೀರುವ ಹಂತಕ್ಕೆ ಕಾವ್ಯ ನಮ್ಮ ತಲೆ ಕೆಡಿಸಿದ್ದಾರೆ. ಸಪ್ರೇಟ್ ಅಡುಗೆ ಮನೆ ಇದೆ, ಅವರು 2ನೇ ಫ್ಲೋರ್ನಲ್ಲಿದ್ದಾರೆ. ಆಲ್ರೆಡಿ ಒಂದ್ಸಲಿ ನನಗೆ ಅವರು ಹೊಡೆದಿದ್ರು. ನನ್ನ ಮಾವನ ಹೆಸರು ಹಾಳು ಮಾಡಬಾರ್ದು ಅಂತ ನಾನು ಪಬ್ಲಿಕ್ಗೆ ಬಂದಿಲ್ಲ. ಇದು 2ನೇ ಸಲ. ಯಾಕಂದರೆ ನನ್ನ ಗಂಡನಿಗೆ ಹಿಂದೆ ಚಾಕು ಚುಚ್ಚಿದಾಗ ನನ್ನ ಮಗಳಿಗೆ ಹೊಡೆದಾಗ ಡೆಫಿನೆಟ್ ಆಗಲ್ಲ, ಭಯ ಆಗುತ್ತೆ. ಭಯ ಆಯಿತು. ಯಾಕಂದರೆ ನನಗೆ ಇನ್ನೂ ಏನಾದರೂ ಹೆಚ್ಚು ಕಡಿಮೆ ಆದರೆ ನನಗೆ ಕಾನೂನು ಹೋಗಲೇಬೇಕು. ಆ ಅಪ್ಪ ಒಂದು ಮಾತು ತೊಗೊತಾನೆ, ರೇಪ್ ಮಾಡ್ತೀನಿ ಅಂತ, 100 ಜನದ ಮುಂದೆ ಮಾಡ್ತೀನಿ ಅಂತ. ಸೊ ಅಪ್ಪಂಗೆ ಏನಾದರೂ ಧೈರ್ಯ ಇದ್ರೆ ತಗೊಳ್ಳಿ. ನೀವು ಹಲ್ಲೆ ಮಾಡ್ಬೇಕಾದ್ರೆ ಹಸ್ಬೆಂಡ್ ಇರಲಿಲ್ಲ? ನನ್ನ ಹಸ್ಬೆಂಡ್ ಅವರು ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ರು. ICU-ನಲ್ಲಿದ್ದಾರೆ. ಇವಾಗ ICU ಅಲ್ಲಿದ್ದಾರೆ. ನನ್ನ ಕಂಡೀಷನ್ ಹೇಗಿದೆ? ನಾವು ಹೋಗಬೇಕು ಸರ್, ಈಸ್ ಫೈನ್. ಅಂದರೆ ಲೈಕ್ ಉಸಿರಾಡಕ್ಕೆ ಸ್ವಲ್ಪ ಜಾಸ್ತಿ ಕಷ್ಟ ಆಗ್ತದೆ. ಅಂದರೆ ತುಂಬ ಜೋರಾಗಿ ಮಾಡಿದ್ದಾರೆ ಅವರು. 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು. 100% ಯಾವುದೇ ತಾಯಿ ಪ್ರೇಮ ಅನ್ನೋ ಹುಡುಗಿ ನನ್ನ ಮಗಳ ಮೇಲೆ ಕೈ ಮಾಡೋದಕ್ಕೆ ನಾನು 100% ಕೇಳೋ ಹಕ್ಕಿದೆ ನನಗೆ. ಯಾಕೆಂದರೆ ಮಕ್ಕಳು ಅಂದರೆ 100 ಯಾವ ದೊಡ್ಡ ಮಕ್ಕಳಾದರೆ ಹೇಳ್ತಾರೆ ಬಂದು, ಚಿಕ್ಕ ಮಗು ಹೇಳಲ್ಲ ಸರ್. ನಾನು ಕೇಳಿದೆ ಯಾಕೆ ಹೀಗೆ ಅಂತ. ಆ ಹುಡುಗಿನೇ ಸ್ಟಾರ್ಟ್ ಮಾಡಿದ್ದು, ಅದು ಎಲ್ಲಿಗೋ ಹೋಗಿ ನಿಲ್ತು. ಆಮೇಲೆ ಅದಂತ ಅವರು ಮನೆಗೋಸ್ಕರ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಮಾವರ ಮನೆಯಲ್ಲಿ ನಾವು ನಮ್ಮ ಕುಟುಂಬ ಹಾಗೂ ಕಾವ್ಯ ಗೌಡ ಅವ್ರ ಕುಟುಂಬ ಆ ಮನೆಯಲ್ಲಿ ಇರೋದು. ಅವ್ರ ತಮ್ಮ ಸೋಮಶೇಖರ್ ಬಂದು ನಮ್ಮ ಮನೆಯವ್ರ ತಮ್ಮ. ಸೊ ನೀವು ಮೀಡಿಯಾನಲ್ಲೆಲ್ಲ ಪೋರ್ಟ್ರೇ ಮಾಡ್ತಾ ಇದ್ರಲ್ಲ ಆ ವಿಡಿಯೋ, ಅದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರುವಂತ ವಿಡಿಯೋ. ಅದನ್ನ ನೀವು ನಂದೀಶ್ ಅಂತ ಪೋರ್ಟ್ರೇ ಮಾಡ್ತಾ ಇದ್ದೀರಾ. ಬಟ್ ಆ ವಿಡಿಯೋನಲ್ಲಿ ಇರೋದು ಸೋಮಶೇಖರ್ ಅವರು ನನ್ನ ತಂಗಿ ಮೇಲೆ ಹಲ್ಲೆ ಮಾಡಿರೋದು. ಅದು ಡ್ರೆಸ್ ಎಲ್ಲ ಹಿಡಿದಾಕಿ ಇನ್ನು ಕೊಲೆ ಮಾಡ್ತೀನಿ, ರೇಪ್ ಮಾಡ್ತೀನಿ ಎಲ್ಲ ಮಾತಾಡಿದ್ದಾರೆ. ಅದೇ ಮಾತುಗಳನ್ನ ನಮ್ಮ ಮೇಲೆ ರಿವರ್ಸ್ ಈಗ ಅಕ್ಯೂಸ್ ಮಾಡ್ತಾರೆ, ನಮಗೆ ಕೊಡ್ತಿದ್ದಾರೆ ಅದೇ ಮಾತುಗಳನ್ನ. ಬಟ್ ಅವ್ರು ಮಾಡಿರೋಂಥ ಸ್ಟೇಟ್ಮೆಂಟ್ಸ್ ಅದು ಆ ವಿಡಿಯೋನಲ್ಲಿ ನೀವು ನೋಡ್ಬೋದು ಅವ್ರು ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ. ಸೊ ಬೇಸಿಕಲಿ ಕಾವ್ಯ ಗೌಡ ಅವರಿಗೆ ಮನೆ ಬೇಕು. ಆ ಮನೆಗೋಸ್ಕರ ನಮ್ಮಿಬ್ಬರು ಹೆಂಗಾದ್ರೂ ಮಾಡಿ ಹೊರಗಡೆ ಆಗ್ತಿದ್ರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ಥರ ಕಿರಿಕ್ ಮಾಡ್ತಾ ಇದ್ದಾರೆ. ತುಂಬಾ ಕಿರಿಕ್ ಮಾಡ್ತಾ ಇದ್ದಾರೆ, ಮೊದಲಿಂದನೂ ಮಾಡ್ತಿದ್ದಾರೆ. ಬಟ್ ಇದನ್ನೆಲ್ಲ ನಾವು ನಮ್ಮ ಮಾವನವರ ಗಮನಕ್ಕೆ ತಂದಿಲ್ಲ, ಈ ರೀತಿ ಆಗ್ತಾ ಇದೆ ಸ್ವಲ್ಪ ನೋಡಿ ಅಂತ. ಪ್ರತಿ ಸರಿ ಅವ್ರ ಹತ್ರ ಹೋದಾಗ ನಂದು ಬುದ್ಧಿ ಮಾತು ಹೇಳಿ ಕಳಿಸಿದ್ರು, ಬಿಡಮ್ಮ ಹೋಗ್ಲಿ, ಅವ್ರೇನು ಮಾಡ್ತಾರೆ, ತಲೆ ಕೆಡ್ಸ್ಕೊಂಬೇಡ, ನೀನು ನಮ್ಮ ಹುಡುಗಿ. ಅವರೇ ನೋಡಿ ಇಷ್ಟಪಟ್ಟು ಮಾಡ್ಕೊಂಡ್ ಬಂದಿರೋದು ಸರ್. ಈಗ 2 ವರ್ಷ ಕಾದು ಮಾಡ್ಕೊಂಡ್ ಬಂದಿರೋದು, ಕಾದ್ಕೊಂಡು ಅವ್ರು ಹಿಂದೆ ಬೇಕು ಅಂತ ಮಾಡ್ಕೊಂಡು ಹೋಗಿರೋದು. ನಮ್ಮ ಸಂಬಂಧದಲ್ಲಿ ನಾವು ಮದುವೆ ಆಗಿರೋದು. ಸೊ ಆಗಿರ್ಬೇಕಾದ್ರೆ ಅವ್ರು ಏನ್ ಹೇಳಿದ್ರು ನಾನು ಅದಕ್ಕೆ ಕೇಳಲೇಬೇಕು, ಅವ್ರು ತಲೆಗಾಗಲೇಬೇಕು, ಅವ್ರು ಹೇಳಿದ ಮಾತನ್ನು ಕೇಳಲೇಬೇಕು. ಸೊ ಪ್ರತಿ ಸರಿ ನಾನು ಅವ್ರ ಹತ್ರ ಹೋದಾಗ ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ರಿಪೋರ್ಟರ್ ಅಜಯ್ ಗೌಡ ಲೈವ್ನಲ್ಲಿದ್ದಾರೆ. ಅಜಯ್ ಗೌಡ, ಯಾವ ವಿಚಾರಕ್ಕಾಗಿ ಈ ಒಂದು ಹೈಡ್ರಾಮಾ ನಡೀತು, ಇನ್ನು ಎಷ್ಟು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ?
ಸದ್ಯಕ್ಕೇನು ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಕೌಂಟರ್ ಕೇಸ್ ಕೂಡ ದಾಖಲಾಗಿದೆ. ಒಂದು ಕಡೆ ಕಾವ್ಯಗೌಡ ಅವರು ಒಂದು ದೂರನ್ನ ಕೊಟ್ಟಿದ್ರು, ಅದಕ್ಕೆ ಪೂರಕವಾಗಿ ಮತ್ತೊಂದು ಕೌಂಟರ್ ಕೇಸ್ ಅನ್ನ ಕೊಡುವಂತ ಕೆಲಸವನ್ನ ಈ ಪ್ರೇಮ ಹಾಗೂ ನಂದೀಶ್ ದಂಪತಿಗಳು ಕೂಡ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಸ್ಯಾಂಡಲ್ವುಡ್ ಸೇರಿದಂತೆ ಸೀರಿಯಲ್ ನಲ್ಲಿ ಗುರುತಿಸಿಕೊಂಡಿರುವಂತ ಕಾವ್ಯಗೌಡ ಅವರ ಪತಿ ಸೋಮಶೇಖರ್ ಕೂಡ ಏನು ಒಂದು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ವಾಸವಾಗಿದ್ರು. ಅಲ್ಲಿ 3 ಫ್ಲೋರ್ ಇದೆ. ಅಂದ್ರೆ ಮೊದಲನೇ ಫ್ಲೋರ್ ನಲ್ಲಿ ಕಾವ್ಯಗೌಡ ಅವರ ವಾರ್ಗತಿ ಏನಿದ್ದಾರೆ ಪ್ರೇಮ ಹಾಗೂ ನಂದೀಶ್ ಅವರು ವಾಸವನ್ನ ಮಾಡ್ತಾ ಇದ್ದಾರೆ. ಇನ್ನು 2ನೇ ಫ್ಲೋರ್ ಅಲ್ಲಿ ಕಾವ್ಯಗೌಡ ಸೇರಿದಂತೆ ಅವರ ಮಗು ಸೇರಿದಂತೆ ಅವರ ಯಜಮಾನರು ಕೂಡ ಅಲ್ಲಿ ವಾಸವಾಗಿದ್ರು. ಅಂದ್ರೆ ಇಲ್ಲಿ ಕೆಲವೊಂದಷ್ಟು ಆರೋಪಗಳನ್ನ ಕಾವ್ಯಗೌಡ ಕೂಡ ಮಾಡ್ತಾ ಇದ್ದಾರೆ, ಅದೇ ರೀತಿಯಾಗಿ ಪ್ರೇಮ ದಂಪತಿಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಯಾವಾಗ ನಿನ್ನೆ ಮಧ್ಯಾಹ್ನ ಸಂಜೆ ಸುಮಾರಿಗೆ ಕಾವ್ಯಗೌಡ ಅವರು ನೇರವಾಗಿ ಈ ಪ್ರೇಮ ಅವರ ಮನೆಗೆ ಹೋಗಿ, ಅಂದ್ರೆ ಮೊದಲನೇ ಫ್ಲೋರ್ಗೆ ಬಂದು ಅಲ್ಲಿ ಗಲಾಟೆಯನ್ನ ಮಾಡಿರ್ತಾರೆ. ನೀವಿರುವಂತ ಮನೆ ನನಗೆ ಸೇರಿದ್ದು, ಈ ಮನೆಯನ್ನ ಖಾಲಿ ಮಾಡ್ಬೇಕು ಅಂತೇಳಿ ಸಾಕಷ್ಟು ಗಲಾಟೆಯನ್ನ ಮಾಡಿದ್ರು ಅಂತೇಳಿ ಪ್ರೇಮ ಕೂಡ ಸಾಕಷ್ಟು ಆರೋಪವನ್ನ ಮಾಡಿ ಎಫ್ಐಆರ್ ಕೂಡ ದಾಖಲಿಸಿದ್ದಾರೆ. ಇಲ್ಲಿ ಮತ್ತೊಂದು ಕಡೆ ಅಂತಂದ್ರೆ ಕಾವ್ಯಗೌಡ ಕೂಡ ನೇರವಾಗಿ ಆರೋಪವನ್ನ ಮಾಡ್ತಾ ಇದ್ರೆ, ಇದೇ ನನ್ನ ವಾರ್ಗತಿ ಆಗಿರುವಂತ ಪ್ರೇಮ ಹಾಗೂ ನಂದೀಶ್ ಅವರು ಕೂಡ ರಾತ್ರಿ ನಮ್ಮ ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ನಮ್ಮ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಜೊತೆಗೆ ನನ್ನ ಗಂಡನಿಗೆ ಹಿಂದೆಡೆಯಿಂದ ಬಂದು ಚಾಕುನು ಕೂಡ ಇರ್ದಿದ್ದಾರೆ ಅಂತ ಹೇಳಿ ಕೆಲವೊಂದಷ್ಟು ಆರೋಪವನ್ನು ಕೂಡ ಮಾಡಿದ್ರು. ಅದ್ರ ಜೊತೆಗೆ ಈ ಪ್ರೇಮ ಅವರ ತಂದೆಯ ಮೇಲೂ ಕೂಡ ಸಾಕಷ್ಟು ಆರೋಪವನ್ನ ಗಂಭೀರವಾದಂತ ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಬಂದಂತ ಸಂದರ್ಭದಲ್ಲಿ ಜಗಳ ಬಿಡಿಸೋದನ್ನ ಬಿಟ್ಟು ನನ್ನ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಖಾಸಗಿ ಭಾಗಕ್ಕೆ ಒದ್ದು ಒಂದು ಹಲ್ಲೆಯನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಎಲ್ಲ ಗಲಾಟೆ ಆಗೋದಕ್ಕೆ ಅವರು ಕೂಡ ನೇರ ಕಾರಣ ಅಂತ ಹೇಳಿದ್ರು ಕಾವೇಗೌಡ ಅವರು. ಈ ಹಿಂದೆ ಕೂಡ ಸಾಕಷ್ಟು ಜಗಳ ಆದಂತ ಸಂದರ್ಭದಲ್ಲಿ ಮಾವ ರೇವಣ್ಣ ಅವರು ಕೂಡ ಕೂತು ಅವರನ್ನ ಬಗೆಹರಿಸುವಂತ ಸಂಧಾನ ಮಾಡುವಂತ ಕೆಲಸವನ್ನು ಕೂಡ ಹಿಂದೆ ಮಾಡಿದ್ರು. ಮಾವನ ಮರ್ಯಾದೆ ತೆಗಿಬಾರ್ದು ಅಂತ ಹೇಳಿ ನಾನು ಕೂಡ ಎಲ್ಲಾ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗಿದ್ದೆ. ಆದ್ರೆ ಈ ರೀತಿಯಾಗಿ ನನ್ನ ಮಗುವ ಮೇಲೆ, ಆದ್ರೂ ಕೂಡ 2 ವರ್ಷದ ಮಗುವಿನ ಮೇಲೂ ಕೂಡ ಹಲ್ಲೆಯನ್ನ ಮಾಡಿದರೆ, ಜೊತೆಗೆ ನನ್ನ ಮಗುವನ್ನ ನೋಡ್ಕೊಳ್ಳುವಂತ ಮನೆ ಕೆಲಸದವರು ಇರುವಂತ ಮಹಿಳೆಗೂ ಕೂಡ ಅವರು ಕಳ್ಳತನದ ಆರೋಪವನ್ನ ಕೂಡ ಹೊರಿಸಿದ್ರು. ಹೀಗಾಗಿ ಸಾಕಷ್ಟು ಒಂದು ಆರೋಪವನ್ನ ಒಂದ್ ಕಡೆ ಕಾವ್ಯಗೌಡ ಅವರು ಕೂಡ ಮಾಡಿದ್ರು. ಅದೇ ರೀತಿಯಾಗಿ ಗಲಾಟೆ ಆದಂತ ಸಂದರ್ಭದಲ್ಲೇ ನೇರವಾಗಿ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಗೆ ಹೋಗಿ ಎಫ್ಐಆರ್ ಅನ್ನ ದಾಖಲಿಸ್ತಾರೆ. ಯಾವಾಗ ಎಫ್ಐಆರ್ ದಾಖಲಾಗುತ್ತೆ ಇವರು ಕೂಡ ಕೌಂಟರ್ ಎಫ್ಐಆರ್ ಅನ್ನ ಪ್ರೇಮ ಹಾಗೂ ನಂದೀಶ್ ದಂಪತಿಗಳು ಕೂಡ ಕೊಟ್ಟಿದ್ರೆ, ಇಲ್ಲಿ ಕಾವ್ಯಗೌಡ ಹಾಗೂ ಸೋಮಶೇಖರ್ ಅವರು ಹಲ್ಲೆ ಮಾಡಿದ್ರು ಅಂತ ಹೇಳಿ ನೇರವಾಗಿ ಆರೋಪವನ್ನ ಪ್ರೇಮ ಅವ್ರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಪ್ರೇಮ ಹಾಗೂ ನಂದೀಶ್ ದಂಪತಿಗಳು ಕಾವ್ಯಗೌಡ ಈ ರೀತಿಯಾಗಿ ನಮ್ಗೆ ಟಾರ್ಚರ್ ಕೊಟ್ಟಿದ್ದಾಳೆ, ಆಸ್ತಿಯ ವಿಚಾರವಾಗಿ ನನ್ನ ಮನೆಗೆ ನುಗ್ಗಿ ನಮ್ಮ ಮನೆಯಿಂದ ಈಚೆ ಕಳಿಸೋದಕ್ಕೆ ಈ ರೀತಿಯಾಗಿ ನಾಟಕವನ್ನ ಮಾಡಿ ಗಲಾಟೆಯನ್ನ ಮಾಡಿ ಹಲ್ಲೆಯನ್ನ ಮಾಡಿದಾರೆ ಅಂತ ಹೇಳಿ ಅವರು ಕೂಡ ಕೌಂಟರ್ ಎಫ್ಐಆರ್ ಅನ್ನ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೋ ಇಮಿಡಿಯೇಟ್ ಆಗಿ ಎಫ್ಐಆರ್ ಆಗುತ್ತೆ ಅವರು ಕೊಟ್ಟಂತ ಹೇಳಿಕೆ ಆಧಾರದ ಮೇಲೆ. ಸದ್ಯ ಈ ಒಂದು ಪ್ರಕರಣದಲ್ಲಿ ಪೊಲೀಸರು ಕೂಡ ಕೆಲವೊಂದಷ್ಟು ಒಂದು ಸಾಕ್ಷಿಗಳು ಬೇಕಾಗುತ್ತೆ. ಹೀಗಾಗಿ ಇಬ್ರು ಕೂಡ ಮಾಡ್ಕೊಂಡಿರುವಂತ ಕೆಲವೊಂದಷ್ಟು ಮೊಬೈಲ್ ವಿಡಿಯೋಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇವಲ ಎಫ್ಐಆರ್ ನಲ್ಲಿ ಉಲ್ಲೇಖ ಆಗಿರುವಂತ ಮಾಹಿತಿ ಇದು, ಆರೋಪಗಳು. ಆದ್ರೆ ಸತ್ಯಾಸತ್ಯ ಏನಿದೆ ಅನ್ನೋದನ್ನ ಕೆಲವೊಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಂದ್ರೆ ಡಿಜಿಟಲ್ ಎವಿಡೆನ್ಸ್ ಅಂದ್ರೆ ಮೊಬೈಲ್ ನಲ್ಲಿ ಕೆಲವೊಂದಷ್ಟು ವಿಡಿಯೋಗಳನ್ನ ಪರಿಶೀಲನೆ ಮಾಡಿದ ನಂತರವಾಗಿ ಯಾರು ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದು ಕೂಡ ತನಿಖೆ ಆಗ್ಬೇಕಾಗುತ್ತೆ. ಈ ರೀತಿಯಾಗಿ ಪೊಲೀಸ್ನವರು ಕೂಡ ತನಿಖೆಯನ್ನು ಮುಂದುವರಿಸಿರುವಂತ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಅಜಯ್ ಗೌಡ. ಇದೀಗ ಒಂದು ಸ್ಮಾಲ್ ಬ್ರೇಕ್.